ಗ್ರಾಹಕರ ಸೋಗಿನಲ್ಲಿ ಬಂದು ಬಟ್ಟೆಯನ್ನ ಲಪಟಾಯಿಸಿದ್ದಾಳೆ ಮಹಿಳೆ. ಸಭ್ಯರಂತೆ ಕಾಣುವ ಈ ಮಹಿಳೆಯಿಂದ ಕಳ್ಳತನ ಆಗಿದೆ. ಬಟ್ಟೆ ನೋಡುವ ನೆಪದಲ್ಲಿ ಕ್ಷಣಾರ್ಧದಲ್ಲಿ ಮಹಿಳೆ ತನ್ನ ಕೈ ಚಳಕವನ್ನ ತೋರಿಸಿರುವಂತದ್ದು. ಇತ್ತೀಚೆಗೆ ಈ ರೀತಿಯಾದಂತಹ ಘಟನೆಗಳು ಚಿನ್ನಾಭರಣದ ಅಂಗಡಿಯಲ್ಲೂ ಕೂಡ ಚಿನ್ನವನ್ನ ನೋಡುವಂತಹ ಸೋಗಿನಲ್ಲಿ ಬಂದು ಹಿಂಗ್ ನೋಡಿ ಕಣ್ಣು ಮುಚ್ಚಿ ಕಣ್ ಬಿಡೋ ಅಷ್ಟರೊಳಗಡೆ ಚಿನ್ನವನ್ನ ಲಪಟಾಯಿಸಿರ್ತಾರೆ. ಅದೇ ರೀತಿ ಗ್ರಾಹಕರ ಸೋಗಿನಲ್ಲಿ ಬಂದು ಬಟ್ಟೆಯನ್ನ ಲಪಟಾಯಿಸಿದ್ದಾಳೆ ಮಹಿಳೆ. ಈಗ ಸಬ್ಬೆಳಂತೆ ಕಾಣುವಂತ ಈ ಮಹಿಳೆಯಿಂದ ಕಳ್ಳತನ ಆಗಿರುವಂತದ್ದು. ಬಟ್ಟೆ ನೋಡುವ ನೆಪದಲ್ಲಿ ಕ್ಷಣಾರ್ಧದಲ್ಲಿ ಮಹಿಳೆ ತನ್ನ ಕಳ್ಳತನದ ಕೈಚಳಕವನ್ನ ತೋರಿದ್ದಾಳೆ. ಶಿವಮೊಗ್ಗದ ದುರ್ಗಿಗುಡಿಯ ಮುಖ್ಯ ರಸ್ತೆಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಮಹಿಳೆ ಬಟ್ಟೆ ಕದಿಯುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಹಿಳೆಯ ಬಗ್ಗೆ ಜಯನಗರ ಠಾಣೆಯ ಪೊಲೀಸರಿಂದ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಗಮನಿಸ್ತಾ ಇರಬಹುದು, ಗ್ರಾಹಕರಂತೆ ಬಂದು ಬಟ್ಟೆಯನ್ನ ನೋಡ್ತಾ ಇದ್ದಾಳೆ ಆಕೆ. ಸಭ್ಯರಂತೆ ಕಾಣಿಸ್ತಾ ಇದ್ದಾರೆ. ಬಂದು ಬಟ್ಟೆ ಖರೀದಿಯಲ್ಲಿ ಮಗ್ನರಾಗಿರುವಂತದ್ದು. ಬಟ್ಟೆ ತೋರಿಸ್ತಾ ಇದ್ದಾರೆ. ಅವರು ತೋರಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಕ್ಷಣಾರ್ಧದಲ್ಲಿ ತನ್ನ ಕೈ ಚಳಕವನ್ನ ತೋರಿಸಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಆಕೆ ಬಟ್ಟೆಯನ್ನ ನೋಡೋ ತರ, ತದನಂತರ ಬಟ್ಟೆಯನ್ನ ಬ್ಯಾಗಿಗೆ ಹಾಕೋತಾ ಇದ್ದಾರೆ ನೋಡಿ. ಅದು ಅಂಗಡಿ ಮಾಲೀಕರಿಗೆ ಗೊತ್ತಾಗ್ತಾ ಇಲ್ಲ. ಪಾಪ ಅವರು ಬಟ್ಟೆ ತೋರಿಸ್ತಾ ಇದ್ದಾರೆ, ಬಟ್ಟೆ ಮಡಚಿಡ್ತಾ ಇದ್ದಾರೆ, ತೆಗೆದಿಡುತ್ತಿದ್ದಾರೆ. ಆದ್ರೆ ಈಕೆ ಮಾತ್ರ ಬ್ಯಾಗಿಗೆ ಬಟ್ಟೆನ ಹಾಕೊಂಡಿರುವಂತದ್ದು, ಹಾಕೊಂಡು ಸೀದಾ ಹೋಗಿರೋದು. ಈಗ ಪೊಲೀಸರು ಆಕೆಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಹೇಗೆ ಅಂದ್ರೆ ಅಂಗಡಿಗಳಲ್ಲಿ, ಆಭರಣ ಅಂಗಡಿಗಳಲ್ಲಿ ಎಲ್ಲರೂ ಕೂಡ ಮೈಯೆಲ್ಲ ಕಣ್ಣಾಗಿರ್ಬೇಕು. ಕಳ್ಳರು ಯಾವ ರೀತಿ ಕೈ ಚಳಕ ತೋರಿಸ್ತಾರೆ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಕಳ್ಳತನ ಮಾಡುವವರಿಗೆ ಅಷ್ಟು ಚಿಟಿಕೆ ಹೊಡೆಯೋಷ್ಟ್ರೊಳಗಡೆ ಅಷ್ಟು ಈಸಿಯಾಗಿ ಎಲ್ಲವನ್ನ ಕೂಡ ಕಳ್ಳತನ ಮಾಡ್ಬಿಡ್ತಾರೆ. ಗ್ರಾಹಕರಂತೆ ಬಂದು ಒಂದ್ ಕಡೆ ಇರುವಂತ ಮಾಲೀಕರನ್ನ ನಾರ್ಮಲ್ ಆಗಿ ಮಾತಾಡಿಸ್ತಾ ಇರ್ತಾರೆ. ಬಟ್ಟೆ ಅಂಗಡಿಲಿ ಕೆಲಸ ಮಾಡೋರನ್ನ ಕೂಡ ನಾರ್ಮಲ್ ಆಗಿ ಮಾತಾಡಿಸ್ತಾ ಇರ್ತಾರೆ. ಮಾತಾಡಿಸ್ತಾ ಹಾಗೆ ಬಟ್ಟೆಗಳನ್ನೆಲ್ಲ ಕೂಡ ತಮ್ಮ ಬ್ಯಾಗಿಗೆ ಹಾಕೊಂಡು ಇಲ್ಲ ಹೊಟ್ಟೆಗೆ ತುರ್ಕೊಂಡು ಹೋಗ್ಬಿಡ್ತಾರೆ. ಈ ತರದ್ದು ಸೋಷಿಯಲ್ ಮೀಡಿಯಾದಲ್ಲಿ ನೂರಾರು ವಿಡಿಯೋಗಳನ್ನ ನಾವು ನೋಡ್ತಾ ಇರ್ತೀವಿ. ಜನರು ಇದನ್ನು ಗಮನಿಸ್ತಾನೆ ಇರ್ತಾರೆ. ಈಗ ನೋಡಿ, ಆ ಮಹಿಳೆ ನೋಡೋದಕ್ಕೆ ಎಷ್ಟು ಸಭ್ಯರಂತೆ ಕಾಣಿಸ್ತಾ ಇದ್ದಾರೆ. ಕಳ್ಳಿ ತರ ಅಂತೂ ಇಲ್ಲ ಅವ್ರು ನೋಡೋದಕ್ಕೆ. ಯಾವುದೋ ಒಂದು ಒಳ್ಳೆ ಕುಟುಂಬದಿಂದ ಬಂದಿರುವಂತ ಮಹಿಳೆ ತರ. ಕಳ್ಳರು ಈಗ ಯಾವ ರೀತಿ ವೇಷ ಹಾಕ ಬರ್ತಾರೆ ಅಂತ ಹೇಳೋದಕ್ಕೂ ಆಗಲ್ಲ. ಇದು ಸದ್ಯದ ಮಟ್ಟಿಗೆ ಮಹಿಳೆ ಬಗ್ಗೆ ಜಯನಗರ ಪೊಲೀಸ್ ಠಾಣೆಯಲ್ಲಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಆಕೆ ಯಾರು ಏನು ಅಂತ ಇನ್ನೂ ಎಲ್ಲೆಲ್ಲಿ ಕಳ್ಳತನ ಮಾಡಿದ್ದಾರೋ ಗೊತ್ತಿಲ್ಲ. ಆದ್ರೆ ಬಟ್ಟೆ ಅಂಗಡಿಯಲ್ಲಿ ಕಳ್ಳತನ ಮಾಡಿ